ನಾನು 10ನೇ ಕ್ಲಾಸಲ್ಲಿದ್ದಾಗ ಒಂದು ಘಟನೆ ನಡೀತು. ಆ ಘಟನೆಗೂ ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳೋ ವಿಷಯಕ್ಕೂ ಸಂಬಂಧ ಇದೆ. ಸೊ ಪೂರ್ತಿ ವಿಡಿಯೋ ನೋಡಿ. ನನ್ನ ಸ್ನೇಹಿತರ ಕೈಯಲ್ಲೆಲ್ಲ ಫೋನ್ ಇತ್ತು. ಬರೀ ಫೋನ್ ಅಷ್ಟೇ ಅಲ್ಲ, ಅದ್ರಲ್ಲಿ ಕ್ಯಾಮ್ರಾ ಕೂಡ ಇತ್ತು. ಅವರು ವಿಡಿಯೋಸ್ಗಳನ್ನ ಫೋಟೋಸ್ಗಳನ್ನ ತೆಗಿತಾ ಇದ್ರು. ಅದನ್ನ ನೋಡಿದಾಗ ನಮ್ಮ ಹತ್ರ ಒಂದು ಫೋನ್ ಇದ್ದರೆ ಚೆನ್ನಾಗಿರೋದಲ್ವ ಅಂತ ಅನಿಸ್ತಾ ಇತ್ತು. ಆ ದಿನ ನೋವಂತು. ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಂಡೆ, ಮೈಕ್ರೋಮ್ಯಾಕ್ಸ್. ಅದು ಬರೀ ಫೋನ್ ಅಷ್ಟೇ ಅಲ್ಲ, ಅದ್ರಲ್ಲಿ ಕ್ಯಾಮ್ರಾ ಕೂಡ ಇತ್ತು. ಕೇಳಬೇಕಾ? ಸೊ ಗಿಡ ಮರ ಪಾಠ ಆಟ ಆಕಾಶ ಪಕ್ಷಿ ಏನೇನು ಕಣ್ಣಿಗೆ ಕಾಣುತ್ತೆ ಎಲ್ಲದ್ರದ್ದು ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕೆ ಶುರು ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನಾವು ಸ್ನೇಹಿತರೆಲ್ಲ ಒಟ್ಟಿಗೆ ಕೂತು ಒಂದಿಷ್ಟು ಸಮಯ ಕಳೆದಿದ್ದನ್ನ ಕೂಡ ಅದ್ರಲ್ಲಿ ಒಂದಿಷ್ಟು ರೆಕಾರ್ಡ್ ಮಾಡಿದ್ದೆ. ಹಾಗೆ ಜೀವನ ಬದಲಾಗ್ತಾ ಹೋಯಿತು. ಕೀಪ್ಯಾಡ್ ಫೋನಿಂದ ಸ್ಮಾರ್ಟ್ ಫೋನಿಗೆ ಶಿಫ್ಟ್ ಆಯಿತು. ಅದ್ರಲ್ಲಿ ಮೆಮೊರಿ ಕಾರ್ಡ್ ಬರೋದು. ಆ ಮೆಮೊರಿ ಕಾರ್ಡ್ನ ಕಾರ್ಡ್ ರೀಡರ್ಗೆ ಹಾಕ್ಬಿಟ್ಟು ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೆ. ಮೊನ್ನೆ ನನ್ನ ಹಾರ್ಡ್ ಡಿಸ್ಕಲ್ಲಿ ಸ್ಪೇಸ್ ತುಂಬ ಫಿಲ್ ಆಗೋಗಿತ್ತು. ಸರಿ, ಸ್ಪೇಸ್ ಒಂದು ಸ್ವಲ್ಪ ಕ್ಲಿಯರ್ ಮಾಡೋಣ ಅಂತ ಹೇಳಿ ಹಳೆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡ್ತಾ ಬರ್ತಿರುವಾಗ ಆ ವೀಡಿಯೋಸ್ ಕಣ್ಣಿಗೆ ಬಿತ್ತು. ನೋಡೋದಕ್ಕೆ ಶುರು ಮಾಡಿದೆ. ಆ ವಿಡಿಯೋ ನೋಡ್ತಾ ನೋಡ್ತಾ ಸಮಯ ಕಳೆದು ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಕೂತು ಯೋಚನೆ ಮಾಡಿದೆ ಏನಕ್ಕಿರ್ಬೋದು ಅಂತ. ಯಾಕಂದರೆ ಆ ವಿಡಿಯೋ ನೋಡ್ತಿದ್ರೆ ಕ್ಲಾರಿಟಿ ಇಲ್ಲ, ಫ್ರೇಮ್ ಅನ್ನೋದಿಲ್ಲ, ಲೈಟ್ ಇಲ್ಲ, ಬ್ಲರ್ ಇದೆ, ಶೇಕ್ ಆಗಿದೆ, ಬಟ್ ಜೀವ ಇದೆ. ಆ ವಿಡಿಯೋ ನೋಡ್ತಿದ್ರಲ್ಲಿ ಒಂದು ಮ್ಯಾಜಿಕ್ ಇದೆ. ಹಾಗೆ ಯೋಚನೆ ಮಾಡಿದಾಗ ಅನಿಸಿದ್ದು ಮೇ ಬಿ ದಟ್ ವಾಸ್ ಬಿಕಾಸ್ ಇಟ್ ವಾಸ್ ರಾ ಆ್ಯಂಡ್ ರಿಯಲಿಸ್ಟಿಕ್. ಆ್ಯಂಡ್ ಅದನ್ನು ಮಾಡುವಾಗ ಒಂದು ಇನ್ನೋಸೆನ್ಸ್ ಇತ್ತು. ಈಗ ಅದೇ ಥರದೊಂದು ಫೀಲಿಂಗ್ ಕೊಡೋಕ್ಕೆ ಶುರುವಾಗಿದೆ. ನನ್ನ ನಿರ್ಮಾಣದ ವಿಡಿಯೋ ಸಿನಿಮಾ ನೋಡ್ತಿದ್ದಾಗ ರಾ ಆ್ಯಂಡ್ ರಿಯಲಿಸ್ಟಿಕ್ ಒಂದು ಫೀಲ್ ಕೊಡುತ್ತೆ ಸಿನಿಮಾ. ಈ ಸಿನಿಮಾ 1.5 ವರ್ಷ ಮುಂಚೆ ಶುರು ಮಾಡಿದ್ವಿ. ತುಂಬ ಜನ ಹೇಳಿದ್ರು ಅದ ರೆಗ್ಯುಲರ್ ಪ್ಯಾಟ್ರನ್ಗೆ ಬರೋದಿಲ್ಲ ಅಥವಾ ತುಂಬ ಔಟ್ ಆಫ್ ದ ಬಾಕ್ಸ್ ಥರ ಇದೆ, ಇದು ಸಿನಿಮಾನೇ ಅಲ್ಲ ಅಂತ ಅನಿಸುತ್ತೆ, ಆ ಥರ ಇದೆ ಅಂತೆಲ್ಲ. ಬಟ್ ಏನೋ ಒಂದು ಧೈರ್ಯ ತೊಗೊಂಡು ಒಂದು ನಂಬಿಕೆಯಿಂದ ಸಿನಿಮಾನ ಮಾಡಿದ್ವಿ. ಆ್ಯಂಡ್ ಈ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡ್ತಿರುವಾಗ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅಂತ ಅನ್ಸಲ್ಲ. ನಿಮ್ಮ ಅಕ್ಕಪಕ್ಕ ಮನೆ ಹುಡುಗರು ಯಾರೋ ಒಂದು ವಿಡಿಯೋ ಮಾಡಿದಾರೇನೋ ಅನ್ನೋ ಅಷ್ಟು ರಿಯಲಿಸ್ಟಿಕ್ ಆಗಿ ಈ ಸಿನಿಮಾ ಮೂಡ್ ಬಂದಿದೆ. ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ನಿಮ್ಮ ಮುಂದೆ ಬರಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇತ್ತು. ಇನ್ನು ತಡ ಆಗಲ್ಲ. ನಮ್ಮ ವಿಡಿಯೋ ಸಿನಿಮಾ ಇದೇ ಸೆಪ್ಟೆಂಬರ್. ಮತ್ತೆ ಏನರೋ ಸಮಸ್ಯೆ? ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಏನೋ ಮಾಡ್ತೀರಾ? ಓಕೆನಾ? ಓಕೆ ರೆಡಿ. ಮತ್ತೆ ಫಸ್ಟಿಂದ ತಗೋಬೇಕಾ? ಇಲ್ಲ ಎಡಿಟ್ ಮಾಡ್ಕೊತೀವಿ ಸಂಜೀವ್. ನಮ್ಮ ವಿಡಿಯೋ ಸಿನಿಮಾ ಸೆಪ್ಟೆಂಬರ್ 11ನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದೆ. ಅಷ್ಟೇ ಎಕ್ಸೈಟಿಂಗ್ ನ್ಯೂಸ್ ಅಲ್ಲ, ಇನ್ನೊಂದು ಎಕ್ಸೈಟಿಂಗ್ ನ್ಯೂಸ್ ಇದೆ. ಅದೇನಪ್ಪ ಅಂತಂದರೆ, ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲೇ ಇದನ್ನು ಯಾರೂ ಮಾಡಿಲ್ಲ ಅನಿಸುತ್ತೆ, ಅಥವಾ ಮಾಡಿರ್ಬೋದೇನೋ, ನಮಗೆ ಗೊತ್ತಿಲ್ಲ. ಅದೇನು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ.